ನಾವೆಲ್ಲ ಸೇರಿದ್ದೇವೆ. ಕುಮಾರಸ್ವಾಮಿಯವರು ವೆಸ್ಟ್ ಬೆಂಗಾಲಲ್ಲಿದ್ದಾರೆ. ನಿನ್ನೆ ಈ ಘಟನೆಯ ಬಗ್ಗೆ ಮನಸ್ಸಿಗೆ ನೋವು ಮಾಡಿಕೊಂಡು ಶಾಂತಿಯುತವಾಗಿ ನೀವು ನಿಮ್ಮ ಹೋರಾಟವನ್ನು ಮುಂದುವರಿಸಿ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರವಾಸದಲ್ಲಿದ್ದಾರೆ. ಅವರು ಕೂಡ ಹೇಳಿದ್ದಾರೆ, ಇವತ್ತೇನು ಕೆಲವು ರೈತರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ, ಎಫ್ಐಆರ್ ಅದನ್ನು ನೀವು ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಮನವಿ ಮಾಡಿದ್ದಾರೆ. ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಕೂಡ ಇವತ್ತು ಬಹಳ ಭರಿತವಾದ ಭಾಷಣ ಮಾತುಗಳನ್ನು ಪ್ರಯೋಗ ಮಾಡಿ ಬೆಳೆದಿ ರೈತರ ಬಗ್ಗೆ ಅವರ ಬೆಂಬಲವನ್ನು ಹೋರಾಟಕ್ಕೆ ಸೂಚಿಸಿದ್ದಾರೆ. ಆಗ ವಿಧಾನಸಭೆಯ ನಗರ ಪಕ್ಷದ ನಾಯಕರಾದ ಅಶೋಕ್ ಅವರು ಕೂಡ ಈ ಒಂದು ಘಟನೆಯ ಬಗ್ಗೆ ತೀವ್ರವಾದಂತಹ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.